ಭಾಳ ಸತ್ಯ ಮಾತು ಹೇಳ್ತೀನಿ. ಬಾಗಲಕೋಟೆ ಲೋಕಸಭೆಯಲ್ಲಿ ಶಿವಾನಂದ ಪಾಟೀಲ್ ಅವರು ಕಾಂಗ್ರೆಸ್ನ ಡಿ.ಕೆ. ಶಿವಕುಮಾರ್ ಅವರ ಪರಮಾಪ್ತ. ಅವರು ಒಬ್ಬ ಸ್ವಾಮೀಜಿಗಳಿಗೆ ಫೋನ್ ಮಾಡಿ ಡಿ.ಕೆ. ಶಿವಕುಮಾರ್ ಕಾನ್ಫರೆನ್ಸ್ ಕಾಲ್ ತಗೋತಾರೆ. ಸ್ವಾಮೀಜಿ ಡಿ.ಕೆ. ಶಿವಕುಮಾರ್ ಶಿವಾನಂದ ಪಾಟೀಲ್, ಸ್ವಾಮೀಜಿ ನಮ್ಗೆ ನೀವೆಲ್ಲ ಆಶೀರ್ವಾದ ಮಾಡಿರಿ, ಲಿಂಗಾಯತರು ಶಿವಾನಂದ ಪಾಟೀಲ್ ನಮ್ಮ ಮನುಷ್ಯ ಅದಾನೆ, ನಾವು ಒಕ್ಕಲಿಗರು ಒಂದಾಗಿ ಈ ಸಿದ್ದರಾಮಯ್ಯ ಅವ್ರನ್ನ ಲೋಕಸಭೆ ಎಲೆಕ್ಷನ್ ಮುಗಿದು 15 ದಿವಸ ನಾವು ಉಳಿಸ್ತೀವಿ, ಅದಕ್ಕೆ ನಿಮ್ಮ ಸರ್ಕಾರ ಇರಲಿ. ಸಿದ್ದರಾಮಯ್ಯ ಒಟ್ಟೆ ಯಾವ ಸಂದರ್ಭ ಸೋನಿಯಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಇವರಿಬ್ಬರೂ ನಾವು ಮಾತಾಡಿದ್ವಿ. ನಂದು ಈಗಾಗಲೇ ಹೇಳಕತ್ತಾರಲ್ಲ ಅವ್ರ ಒಕ್ಕಲಿಗರ ಸಮಾಜನಾಗ ಏನು ಹೇಳ್ಯಾರ, ನಾವು ಒಬ್ಬ ಒಕ್ಕಲಿಗರ ಮುಖ್ಯಮಂತ್ರಿ ಆಗೋಂಗಿಲ್ಲ ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಇಳಿಸುವಂಥದ್ದು ಎಲ್ಲ ಅವ್ರ ಅಜೆಂಡಾ ತಯಾರಾಗಿದೆ. ನಾನು ರಾಜ್ಯದ ಹಾಲಮತ ಸಮುದಾಯದವರಿಗೆ ವಿನಂತಿ ಮಾಡಬಹುದಂದ್ರೆ, ನಿಮ್ಮ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಚೀಲಗಳು ಎಲ್ಲೆಲ್ಲಿ ಇರ್ತಾರ ಅವರೆಲ್ಲ ಸೋಲಿಸಿದ್ರೆ ಮಾತ್ರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಈಗಾಗಲೇ ಕಾಂಗ್ರೆಸ್ ಒಡೆದ ಮನೆಯಾಗಿದೆ. ಅಲ್ಲಿ ಅವ್ರು ಹೇಳ್ತಾರೆ 50 ಮಂದಿ MLAಗಳು ಎಲ್ಲ ಈಗಾಗಲೇ ಏಕನಾಥ ಶಿಂದೆ, ಅಲ್ಲಿಂದ ಯಾರು ಅವ್ರು ಶರದ್ ಇವರು ಇರ್ತಾರೆ ಅಜಿತ್ ಪವಾರ್, ಇಬ್ಬರು ಭೀ ನಾಮಕರಣ ನಾವು ಮಾಡೀವಿ, ತೊಟ್ಲಾಗ ಹಾಕೀವಿ. ಅವರಿಬ್ಬರು ಹುಟ್ಟ್ಯಾರ, ನಾಮಕರಣ ಆಗೈತಿ. ಈ ಲೋಕಸಭೆ ಎಲೆಕ್ಷನ್ ಪ್ರೌಢಾವಸ್ಥೆಗೆ ಬರ್ತಾರೆ, ಸರ್ಕಾರ ಬೀಳ್ತದೆ. 100%. ಅವ್ನು ಡಿ.ಕೆ. ಶಿವಕುಮಾರ್ನೇ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯ ನಿಲ್ಲಿಸ್ಲಿಕ್ಕೆ ಮಾತಾಡ್ತಾರೆ. ಅವ್ರು ಸಿದ್ದರಾಮಯ್ಯ ಹೇಳ್ತಾರೆ ಮೈಸೂರು ಮತ್ತು ಚಾಮರಾಜನಗರನಾಗ ನೀವು 60,000 ಲೀಡ್ ಕೊಡದೇ ಇದ್ರೆ 2 ಲೋಕಸಭಾ ಗೆಲ್ದಿದ್ರೆ ನಮ್ಮ ಕುರ್ಚಿ ಹೋಗ್ತದೆ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ನೀವು ನನ್ನ ಪರವಾಗಿರುವ ಮಂಡ್ಯದು ನನ್ನ ತಮ್ಮ ನನ್ನ ಡಿ.ಕೆ. ಸುರೇಶನ ನೀವು ಸೋಲಿಸಿಬಿಟ್ರೆ ಒಕ್ಕಲಿಗ ಜನಾಂಗಕ್ಕೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಆಗ್ತದೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವರು ಹಳ್ಳಿ ಮೇಲೆ ಮೈಸೂರು ಹಳೆ ಮೈಸೂರು ಭಾಗನ ಬಿಟ್ಟರೆ ಅವರಿಗೆ ಭಯ ಇರುವುದು ತಮ್ಮನ ಹೆಂಗೆ ಆರಿಸ್ತಿರ್ಬೇಕು. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮೈಸೂರು ಚಾಮರಾಜನಗರದಲ್ಲಿ BJP ಬಂದ್ರೆ ನನಗೈತಿ ಅನ್ನತ್ತೆ ಸಿದ್ದರಾಮಯ್ಯ.